ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಆತ್ಮೀಯರೇ, ಇದು ವಿಶೇಷ ದಿನ. ಈ ದಿನ ತುಂಬ ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ನಾವು 77ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೋತಾ ಇದ್ದೀರಿ. 1950 ಜನವರಿ 26ರಂದು ಭಾರತ ತನ್ನದೇ ಆದಂಥ ಒಂದು ಸಂವಿಧಾನವನ್ನು ರಚಿಸಿಕೊಂಡಂಥ, ಅಂಗೀಕರಿಸಿಕೊಂಡಂಥ ಒಂದು ಶುಭ ಸಮಾರಂಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಈ ಒಂದು ಜನವರಿ 26 ಅನ್ನೋದು ಒಂದು ವಿಶೇಷತೆ ಏನು ಅಂದರೆ, ಹಲವು ವಿದ್ಯಾರ್ಥಿಗಳು ಹೇಳಿದ ಹಾಗೆ 1930 ಜನವರಿ 26ರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಂಡಿತ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡಿ ಲಾಹೋರ್ನ ರಾವಿ ನದಿಯ ದಂಡೆಯ ಮೇಲೆ ತಿರಂಗವನ್ನು ಆರಿಸುವ ಮೂಲಕ ಸಂಪೂರ್ಣ ಸ್ವರಾಜ್ ಘೋಷಣೆ ಮಾಡಿಕೊಂಡು ಆ ದಿನದ ನೆನಪಿಗಾಗಿ ಪ್ರತಿ ವರ್ಷ ಸ್ವತಂತ್ರ ಬರುವವರೆಗೂ ಸುಮಾರು 17 ವರ್ಷ ಪೂರ್ಣ ಸ್ವರಾಜ್ ಘೋಷಣೆ ಮಾಡಿ ಆಚರಣೆ ಮಾಡ್ಕೊಳ್ತಾ ಬಂತು. ಆ ಒಂದು ದಿನವನ್ನ, ಐತಿಹಾಸಿಕ ದಿನವನ್ನ, ಆ ದಿನದ ನೆನಪಿನಲ್ಲಿ ನಾವು ಜನವರಿ 26ರಂದು ಸಂವಿಧಾನ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಮ್ಮ ಸಂವಿಧಾನ ಅಷ್ಟು ಸುಲಭವಾಗಲಿಲ್ಲ. ಅದು ಹಲವು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ತನು ಮನ ಜೀವನವನ್ನೇ ಬಲಿ ಕೊಟ್ಟು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಂದ್ರು. ಇಂಥ ಒಂದು ಸ್ವತಂತ್ರಗೊಂಡಂತ ಭಾರತವನ್ನ ನಡೆಸಬೇಕು ಅಂತಂದ್ರೆ ಒಂದು ಸದೃಢವಾದಂತ ಒಂದು ಸಂವಿಧಾನ, ಕಾನೂನು ಬೇಕು ಅನ್ನೋ ಉದ್ದೇಶದಿಂದ ಸ್ವತಂತ್ರ ಪೂರ್ವದಲ್ಲೇ ಒಂದು ವೇಳೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಆಡಳಿತ ಹೇಗಿರಬೇಕು, ಯಾವ ರೀತಿಯ ಒಂದು ಕಾನೂನುಗಳನ್ನು ನಾವು ಮಾಡ್ಕೋಬೇಕು ಅನ್ನೋ ರೂಪುರೇಷೆಗಳು, ಚರ್ಚೆಗಳು ನಡೀತಾನೆ ಇತ್ತು. ಆದರೆ ಸಂವಿಧಾನ ರಚನೆಗೆ ಒಂದು ವೇಗ ಅನ್ನೋದು ಬಂದಿದ್ದು 1945ರ ನಂತರ, ಎರಡನೇ ಮಹಾಯುದ್ಧದ ನಂತರ ಬ್ರಿಟನ್ನಲ್ಲಿ ಬಂದಂತಹ ಒಂದು ಸರ್ಕಾರ, ಬ್ರಿಟನ್ ಸರ್ಕಾರ ಬಳಲಿರುತ್ತೆ. ಭಾರತದಂತಹ ದೇಶಕ್ಕೆ ಅದೇ ರೀತಿ ಹಲವಾರು ವಸಾಹತುಶಾಹಿ ದೇಶಗಳಿಗೆ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಬೇಕಾದಂತ ಅನಿವಾರ್ಯತೆ ಬೀಳುತ್ತೆ. ಹಾಗೆ ಭಾರತಕ್ಕೂ ಒಂದು ಸ್ವಾತಂತ್ರ್ಯವನ್ನ ಕೊಡ್ತೀವಿ. ಕೊಟ್ಟಾದ ನಂತರ ಯಾವ ರೀತಿ ಸಂವಿಧಾನ ಬೇಕು, ನೀವು ರಚನೆ ಮಾಡ್ಕೋಬೇಕು ಅಂತ ಹೇಳ್ತಾ ಒಂದು ಕಮಿಷನ್ ಮಾಡುತ್ತೆ, 3 ಜನರ ಕಮಿಷನ್. ಅದನ್ನ ಕ್ಯಾಬಿನೆಟ್ ಕಮಿಷನ್ ಅಂತ ಕರಿತೀವಿ. ಆ 3 ಜನರ ಕ್ಯಾಬಿನೆಟ್ ಸಮಿತಿಯ ಸುಪರ್ದಿಯಲ್ಲಿ ಭಾರತ ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳುವಂತಹ ಒಂದು ಕೆಲವು ನಿಬಂಧನೆಗಳನ್ನು ಒಳಪಟ್ಟು ಅವಕಾಶವನ್ನ ಕೊಡುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ಭಿನ್ನ ಭಾಷೆ, ಭಿನ್ನ ಸಂಸ್ಕೃತಿ, ಆಚಾರ, ವಿಚಾರ, ನಾಗರಿಕತೆ, ಜನಾಂಗವನ್ನ ಹೊಂದಿರುವಂತಹ ಸುವಿಶಾಲ ದೇಶ. ಅಮೆರಿಕ ಇರ್ಬೋದು ಅಥವಾ ಬ್ರಿಟನ್ ಇರ್ಬೋದು, ಆ ರೀತಿಯ ದೇಶಗಳಿಗೆ 4 ಜನ ಬುದ್ಧಿವಂತರು ಕೂತ್ಕೊಂಡು ಬೇಕಿರೋ ಕಾನೂನನ್ನು ರಚನೆ ಮಾಡ್ಕೊಳ್ಳೋ ಅವಕಾಶ ನಮ್ಮಲ್ಲಿರಲ್ಲ. ಯಾಕಂದ್ರೆ ಸಾವಿರಾರು ಭಾಷೆಗಳಿದೆ, ನೂರಾರು ಜನಾಂಗಗಳಿದೆ, ಹಲವಾರು ಪದ್ಧತಿಗಳಿದೆ, ಆಚಾರ ವಿಚಾರಗಳಿದೆ. ಇಂಥ ಎಲ್ಲ ದೇಶವನ್ನ ಒಗ್ಗೂಡಿಸಿ ಮಾಡಬೇಕಾದ್ರೆ ಒಂದು ಸದೃಢವಾದ ಒಂದು ಸಂವಿಧಾನವನ್ನ, ಎಲ್ಲರಿಗೂ ಒಗ್ಗುವಂತ ಒಂದು ಕಾನೂನನ್ನು ರಚನೆ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಇರಲ್ಲ. ಅದಕ್ಕೆ ನಮ್ಮ ಕ್ಯಾಬಿನೆಟ್ ಆಯೋಗ ಒಂದು ಅವಕಾಶ ಕೊಡುತ್ತೆ. ಭಾರತದ ಎಲ್ಲ ನಾಗರಿಕರು ಸೇರಿ ಪ್ರಾಂತೀಯ ಸಮಿತಿಯ ಸದಸ್ಯರನ್ನ ಆಯ್ಕೆ ಮಾಡೋದು, ಆ ಸದಸ್ಯರು ಸಂವಿಧಾನ ರಚನಾ ಸಮಿತಿಯ ಸದಸ್ಯರನ್ನ ಆಯ್ಕೆ ಮಾಡುವಂತ ಒಂದು ಅವಕಾಶನ ಕೊಡುತ್ತೆ. ಅದರಂತೆ ವಿವಿಧ ಪ್ರಾಂತ್ಯಗಳಿಂದ 1946 ಡಿಸೆಂಬರ್ 6ರಂದು ವಿವಿಧ ಪ್ರಾಂತ್ಯಗಳಿಂದ ಸುಮಾರು 389 ಜನ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಆಯ್ಕೆ ಆಗ್ತಾರೆ. 1946 ಡಿಸೆಂಬರ್ 9ರಂದು ಈ ಸಂವಿಧಾನ ಸಮಿತಿಯ ಸದಸ್ಯರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಸೇರ್ತಾರೆ. 389 ಜನ ಅಂತ ಹೇಳಿದ್ವಿ. ಅದರಲ್ಲಿ 293 ಜನ ಪ್ರಾಂತೀಯ ಸಮಿತಿ ಸದಸ್ಯರಿರ್ತಾರೆ, 4 ಜನ ಹೈಕಮಿಷನ್ ಪ್ರಾವಿನ್ಸ್ ಇಂದ ಬಂದಿರ್ತಾರೆ. ಅದೇ ರೀತಿ 93 ಜನ ವಿವಿಧ ರಾಜ್ಯರ ಪ್ರತಿನಿಧಿಗಳಾಗಿರ್ತಾರೆ.
1946 ಡಿಸೆಂಬರ್ 9ರಂದು ನಾನು ಹೇಳಿದೆ ನಿಮಗೆ, ಸಚ್ಚಿದಾನಂದ ಸಿನ್ಹಾರವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಸೇರುತ್ತೆ. ಆದರೆ ಫಸ್ಟ್ ದಿವಸ ಮೊದಲನೇ ಸಭೆಯಲ್ಲಿ ಮುಸ್ಲಿಂ ಲೀಗ್ ಬಹಿಷ್ಕಾರ ಮಾಡಿ ಹೊರಗಡೆ ಬಂದ್ಬಿಡುತ್ತೆ. ಅಂದ್ರೆ ನಮಗೆ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ದೇಶ ಬೇಕು ಅನ್ನೋ ಒಂದು ಅವರ ಕೂಗಿನೊಂದಿಗೆ, ಅವರ ಡಿಮ್ಯಾಂಡ್ನೊಂದಿಗೆ ಅವರು ಹೊರಗಡೆ ಬಂದ್ಬಿಡ್ತಾರೆ. ಆದರೆ ಹಲವು ಏಳು ಬೀಳುಗಳ ನಂತರ, ಮಾತುಕತೆ ನಂತರ 1946 ಡಿಸೆಂಬರ್ 11ರಂದು ಈಗ ನೂತನ ಈ ಒಂದು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಬಾಬು ರಾಜೇಂದ್ರ ಪ್ರಸಾದ್ ರವರು ಆಯ್ಕೆ ಆಗ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರ್ತಾರೆ. ಅದರಲ್ಲಿ ಹಲವಾರು ಪ್ರಮುಖರು ಇರ್ತಾರೆ. ನೆಹರು ಇಂದ ಪಂಡಿತ್ ಜವಾಹರ್ಲಾಲ್ ನೆಹರು, ಮತ್ತೆ ಪಟೇಲ್ ಇರ್ತಾರೆ, ಸರೋಜಿನಿ ನಾಯ್ಡು ಇರ್ತಾರೆ, ಈ ರಾಜೇಂದ್ರ ಪ್ರಸಾದ್ ಇರ್ತಾರೆ. ಈ ರೀತಿ ಹಲವಾರು ನಾಯಕರು ಇರ್ತಾರೆ. ಅವರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಅಲ್ಲಾಡಿ ಕೃಷ್ಣಸ್ವಾಮಿರವರು. ಸ್ನೇಹಿತರೆ, ಇದೇ ಸಮಯದಲ್ಲಿ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಸ್ವಾತಂತ್ರ್ಯದ ನಂತರ ಸಂವಿಧಾನ ರಚನೆಯ ವೇಗ ಜಾಸ್ತಿ ಆಗುತ್ತೆ. 1947 ಆಗಸ್ಟ್ 29ರಂದು ಅಂಬೇಡ್ಕರ್ ಅವರ ಜೊತೆ 7 ಜನರನ್ನ ಸೇರಿಸಿ ಸಂವಿಧಾನ ಕರಡು ಸಮಿತಿಯನ್ನ ಮಾಡ್ತಾರೆ. ಅದರ ಅಧ್ಯಕ್ಷತೆ ಡಾಕ್ಟರ್ BR ಅಂಬೇಡ್ಕರ್ ವಹಿಸಿಕೊಂಡಿರ್ತಾರೆ. ಅದೇ ಸಮಯದಲ್ಲಿ ಇದ್ದಂತ 7 ಜನರಲ್ಲಿ ಹಲವಾರು ಜನ ಅನಾರೋಗ್ಯದ ನಿಮಿತ್ತ, ಅನ್ಯ ಕಾರ್ಯದ ನಿಮಿತ್ತ ಈ ಒಂದು ಕರಡು ಸಮಿತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ವಿಫಲರಾಗ್ತಾರೆ. ಸ್ವತಃ ಡಾಕ್ಟರ್ BR ಅಂಬೇಡ್ಕರ್ ರವರಿಗೂ ಅನಾರೋಗ್ಯ ಕಾಡಿದ್ರು ಅವರು ಯಾವುದೇ ಕಾರಣಕ್ಕೂ ಈ ಒಂದು ಸಿಕ್ಕಂತ ಸದಾವಕಾಶವನ್ನ ದುರುಪಯೋಗ ಮಾಡ್ಕೊಳ್ಳೋದಿಲ್ಲ, ಮಿಸ್ ಮಾಡೋದಿಲ್ಲ. ಅವರು ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಈ ಕರಡು ಸಮಿತಿ ಹಲವಾರು ಏಳು ಬೀಳುಗಳನ್ನೊಂದಿಗೆ ಒಂದು ಫೈನಲ್ ಡ್ರಾಫ್ಟ್ ಅನ್ನ 1948 ಅಕ್ಟೋಬರ್ ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಸಂವಿಧಾನ ರಚನಾ ಸಮಿತಿಗೆ. ಈ ಸಮಿತಿ ಸುಮಾರು ಚಿಂತನ ಮಂಥನವನ್ನು ನಡೆಸಿ ಹಲವು ಪರಿಷ್ಕರಣೆಗಳನ್ನ ಮಾಡಿ 1949 ನವೆಂಬರ್ 26ರಂದು ಅಂಗೀಕಾರ ಮಾಡ್ತಾರೆ. ನಾನು ಆಗ್ಲೇ ಹೇಳಿದೆ, ನವೆಂಬರ್ 26ಕ್ಕೆ ನಮ್ಮ ಸಂವಿಧಾನ ಅಂಗೀಕಾರ ಆಗುತ್ತೆ. ಸುಮಾರು 2 ವರ್ಷ 11 ತಿಂಗಳು 18 ದಿನಗಳನ್ನ ತಗೊಳುತ್ತೆ. ನೂರಾರು ಸಭೆಗಳನ್ನ ಸೇರ್ತಾರೆ, ಸಾವಿರಾರು ಚರ್ಚೆಗಳನ್ನ ಮಾಡ್ತಾರೆ. ಪ್ರತಿ ಪದ ಸಂವಿಧಾನದಲ್ಲಿ ಸೇರಿಸೋ ಪ್ರತಿ ಪದನೂ ಯಾಕಿರ್ಬೇಕು, ಯಾಕಿರಬಾರ್ದು, ಯಾವ ರೀತಿ ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿರ್ತಾರೆ. ಅದೇ ರೀತಿ ನಾನು ಆಗ್ಲೇ ಹೇಳಿದಾಗೆ, ಯಾಕೆ ನಾವು ನವೆಂಬರ್ 26 1949ರಲ್ಲೇ ನಮಗೆ ಸಂವಿಧಾನ ಅಂಗೀಕಾರ ಆದ್ರೂ ಜನವರಿ 26 1950ವರೆಗೂ ವೆಯ್ಟ್ ಮಾಡಿದ್ವಿ ಅಂದ್ರೆ, ಆಗ್ಲೇ ಹೇಳಿದೆ ನಾನು ನಿಮಗೆ, ಭಾರತ ಸಂಪೂರ್ಣ ಸ್ವರಾಜ್ಯ ಅಂತ ಘೋಷಣೆ ಮಾಡ್ಕೊಂಡಿದ್ದು 1930ರಲ್ಲಿ ಜನವರಿ 26ರಂದು. ಆ ಐತಿಹಾಸಿಕ ದಿನವನ್ನ ಶಾಶ್ವತಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಈ ದಿನವನ್ನ ಘೋಷಣೆ ಅಕ್ಸೆಪ್ಟ್ ಮಾಡ್ಕೋತಾರೆ. 1950 ಜನವರಿ 26ನ್ನೇ ವಿಶೇಷವಾಗಿ ಆಯ್ಕೆ ಮಾಡ್ಕೋತಾರೆ. ಅಂದಿಂದ ನಾವು ನಮ್ಮ ಸಂವಿಧಾನವನ್ನ ಜಾರಿಗೊಳಿಸ್ಕೊಂಡಿದ್ದೀವಿ. ಆ ದಿನವೇ ನಾವು ಭಾರತದ ಲಾಂಛನವನ್ನು ಸಹ ನಾವು ಜಾರಿಗೊಳಿಸ್ಕೊಂಡಿದ್ದೀವಿ. ನೋಡಿ, ನಾನು ನಿಮಗೆ ಹೇಳಿದೆ, ಪ್ರತಿ ಪದವನ್ನು ಅಲ್ಲಿ ಡಿಸ್ಕಸ್ ಮಾಡಿರ್ತಾರೆ ಅಂತ. ಭಾರತದ ಲಾಂಛನದಲ್ಲಿ ಅಶೋಕನ ಚಕ್ರ ಯಾಕೆ ಬಂದಿದೆ, ಯಾಕೆ ಬರಬೇಕು, ಈ ರೀತಿ ಪ್ರತಿ ವಿಷಯವನ್ನು ಅವರು ಯೋಚನೆ ಮಾಡಿ ತರ್ಜುಮೆ ಮಾಡಿ ಉತ್ತಮವಾದ ಸಂವಿಧಾನ ನಮಗೆ ಕೊಟ್ಟಿದ್ದಾರೆ. ಮೂಲ ಸಂವಿಧಾನದಲ್ಲಿ ಸುಮಾರು 22 ಅಧ್ಯಾಯಗಳು, 395 ವಿಧಿಗಳು ಮತ್ತು 8 ಅನುಸೂಚಿಗಳಿದ್ರೆ, ಹಲವಾರು ಪರಿಷ್ಕರಣೆಗಳ ನಂತರ ಈಗ ಪ್ರಸ್ತುತ ಸಂವಿಧಾನದಲ್ಲಿ ಸುಮಾರು 25 ಅಧ್ಯಾಯಗಳು, 448 ವಿಧಿಗಳು ಹಾಗೂ 12 ಅನುಸೂಚಿಗಳಿದೆ. ನಮ್ಮ ಭಾರತದ ಸಂವಿಧಾನದ ವಿಶೇಷತೆ ಹೇಳೋದಾದ್ರೆ, ಇದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ಆಗಿದೆ. ಭಾರತದ ಸಂವಿಧಾನದಲ್ಲಿ 1,17,369 ಪದಗಳಿದೆ. ಇದು ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಬರೆದಿರುವಂತಹ ಮೂಲ ಸಂವಿಧಾನ. ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಬರೆದಿದೆ. ಇದಕ್ಕೆ ಆಗ 1946ರಿಂದ 49ರವರೆಗೂ ಆಗ ಸುಮಾರು 64 ಲಕ್ಷ ಖರ್ಚಾಗಿರುತ್ತೆ. ಇದು ಡ್ರಾಫ್ಟ್ಗೆ, ಪ್ರಿಂಟಿಂಗ್ಗೆ ಅಥವಾ ಸ್ಯಾಲರಿ ಈ ರೀತಿ ಖರ್ಚಾಗಿರುತ್ತೆ. ಮತ್ತೆ ಈಗ ಮೂಲ ಸಂವಿಧಾನವನ್ನ ಭಾರತದ ಸಂಸತ್ನ ಗ್ರಂಥಾಲಯದಲ್ಲಿ ಹೀಲಿಯಂ ತುಂಬಿದ ಒಂದು ಬಾಕ್ಸ್ನಲ್ಲಿ ನಾವು ಕಾಪಾಡಿಕೊಂಡಿದ್ದೀವಿ. ಅದೇ ರೀತಿ ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತ
ಸಂವಿಧಾನನ ನಾವು ಎರವಲು ಪಡೆದಂತಹ ಒಂದು ಸಂವಿಧಾನ ಅಂತ ಕರಿತೀವಿ. ಯಾಕಂದ್ರೆ ಹಲವಾರು ಅಂಶಗಳನ್ನ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಷ್ಟ್ರಗಳ ಸಂವಿಧಾನದಿಂದ ನಾವು ಎರವಲಾಗಿ ಪಡೆದಿರ್ತೀವಿ. ಸ್ವಾತಂತ್ರ್ಯ, ಸಮಾನತೆ ಅಥವಾ ಭ್ರಾತೃತ್ವವನ್ನ ನಾವು ಫ್ರಾನ್ಸ್ನಿಂದ ಪಡೆದ್ರೆ, ಪಂಚವಾರ್ಷಿಕ ಯೋಜನೆಗಳನ್ನ ನಾವು ಸೋವಿಯತ್ ಒಕ್ಕೂಟದಿಂದ ಪಡ್ಕೊಂಡಿದ್ದೀವಿ. ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಐರ್ಲೆಂಡಿಂದ ತಗೊಂಡಿದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಣೆಯನ್ನ ಜಪಾನ್ ದೇಶದಿಂದ ತಗೊಂಡಿದ್ವಿ, ಅವರ ಸಂವಿಧಾನದಿಂದ ತಗೊಂಡಿದ್ವಿ. ಸಂಸದೀಯ ಸ್ವರೂಪ, ಪೌರತ್ವ ಮುಂತಾದನ್ನು ನಾವು ಬ್ರಿಟನ್ನಿಂದ ತಗೊಂಡ್ರೆ, ರಾಜ್ಯಗಳ ಒಕ್ಕೂಟ ಪರಿಕಲ್ಪನೆ ನಾವು ಕೆನಡಾದಿಂದ ತಗೊಂಡಿದ್ವಿ. ಮೂಲಭೂತ ಹಕ್ಕುಗಳನ್ನ, ಒಕ್ಕೂಟ ಮಾದರಿಯನ್ನ, ರಾಷ್ಟ್ರಪತಿಗಳ ಅಧಿಕಾರವನ್ನ ನಾವು ಅಮೆರಿಕ USA ಇಂದ ತಗೊಂಡ್ರೆ, ರಾಜ್ಯಗಳ ಅನಿರ್ಬಂಧಿತ ವ್ಯಾಪಾರ ಸ್ವರೂಪವನ್ನು ನಾವು ಆಸ್ಟ್ರೇಲಿಯಾದಿಂದ ತಗೊಂಡಿದ್ವಿ. ಹೀಗೆ ಹಲವಾರು ದೇಶಗಳಲ್ಲಿನ ಅತ್ಯುತ್ತಮವಾದಂತಹ ಅಂಶಗಳನ್ನ ಆಯ್ದು ಒಂದು ಸದೃಢ ಸಂವಿಧಾನವನ್ನು ನಾವು ಕಟ್ಕೊಂಡಿದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಮಗೆ ಭಾರತದ ಸಂವಿಧಾನ ಬರೀ ಹಕ್ಕುಗಳನ್ನಷ್ಟೇ ಅಲ್ಲ ಕೊಟ್ಟಿಲ್ಲ, ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದೆ. ಈಗ ನಾವು ಏನೇನು ಹಕ್ಕುಗಳನ್ನು ಅನುಭವಿಸ್ತಿದೀವಿ, ಅದಕ್ಕಾಗಿ ಎಷ್ಟೋ ಜನ ಸ್ವಾತಂತ್ರ್ಯ ವೀರರು ತಮ್ಮ ತ್ಯಾಗ ಬಲಿದಾನದಿಂದ ನಾವು ಪಡೆದಿದ್ದೀವಿ. ಅವರ ಬಲಿದಾನವನ್ನ ನಾವು ಸ್ವತಂತ್ರವಾಗಿ ಅನುಭವಿಸ್ತಾ ಇದ್ದೀವಿ. ನಮಗೆ ವಿದ್ಯಾರ್ಥಿಗಳಾಗಿ, ಭಾರತೀಯ ಪ್ರಜೆಗಳಾಗಿ ನಾವು ಶಿಸ್ತಿನಿಂದ ಶಿಕ್ಷಣವನ್ನ ಪಡೆದು ಭಾರತದ ಸಂವಿಧಾನವನ್ನ ಓದೋದಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನ ಯಶಸ್ವಿಗೊಳಿಸ್ಕೊಳ್ಬೇಕು. ಅದೇ ರೀತಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ದೇಶದ ಭವಿಷ್ಯ, ಶಿಸ್ತು, ಪರಿಶ್ರಮ, ಪ್ರಾಮಾಣಿಕತೆ, ದೇಶಭಕ್ತಿಯೊಂದಿಗೆ ಶಿಕ್ಷಣ ಪಡೆದು ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಭವ್ಯ ಭಾರತದ ಕರ್ತೃಗಳಾಗಿ ನಾವು ಬೆಳಗಬೇಕು ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ.